ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ. ನಾನು ನಿನ್ನೆ ಸ್ಟೋರಿ ಹಾಕಿದ್ದೆ ಕ್ವಶನ್ನು, ಆಸ್ಕ್ ಮೀ ಕ್ವಶನ್ ಅಂತ. ಇವತ್ತು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಎಸ್ ಇವತ್ತು ಆನ್ಸರ್ ಮಾಡೋಕ್ಕೆ ಬಂದಿದ್ದೀನಿ. ನಾನು ಮತ್ತು ನಮ್ಮ ಸುಪ್ಪಿ ಇಬ್ಬರು ಒಂದೊಂದೇ ಕ್ವಶನಿಗೆ ಆನ್ಸರ್ ಮಾಡ್ತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್. ಬಿಗ್ಯಾನ್ಸ್ 1 2 3 1 2 3 ಓಕೆ ಬಾ ಬಾ ಬೇಗ ಮಾಡೋಣ ಬಾ. ಟೈಮ್ ಇಲ್ಲ, ನನ್ನ ಮಗಳು ಬೇರೆ ಆಟ ಆಡ್ತಿದ್ದಾಳೆ, ಅಷ್ಟರಲ್ಲಿ ಮಾಡ್ಕೊಳ್ಬೇಕು. ಓಕೆ ಪೂಜಾ ಎಂಜೆ ಪೂಜಾ ಯಾರಿದು? ಪೂಜಾ ನನ್ನ ಫ್ರೆಂಡ್. ಬ್ಲಾಗ್ಸ್ ಬಿಡಿ ಮ್ಯಾಮ್, ಇನ್ನ ಜಾಸ್ತಿ ಈ ತರ ಆದ್ರೆ ಹೆಂಗ್ ಜಾಸ್ತಿ ಮ್ಯಾಮ್? ಅದೇ ಬಿಸಿ ಇರೋದ್ರಿಂದ ಬ್ಲಾಗ್ಸ್ ಮಾಡಕ್ ಆಗ್ತಾ ಇಲ್ಲ. ಸ್ವಲ್ಪ ಮುಂದೆ ಹೋಗ್ತಾ ಈಗ ಆಗುತ್ತೆ. ಸ್ವಲ್ಪ ರಿಕವರ್ ಆದ್ಮೇಲೆ ಮದುವೆ ಮನೆ ವ್ಲಾಗ್ಸ್ ಬರ್ತಾ ಇದ್ದಾವೆ, ವೆಯ್ಟ್ ಮಾಡ್ತಾ ಇರಿ. ಮದುವೆ ಮನೆ ವ್ಲಾಗ್ಸ್ ಮಾಡ್ತೀನಿ. ನನ್ನ ಫ್ರೆಂಡ್ ಈಗ ಕೇಳಿದಾರೆ ಕ್ವಶನ್, ಅವಳನ್ನು ತೋರಿಸ್ತೀನಿ. ಓಕೆ, ಆಮೇಲೆ ನಮ್ಮ ಜಾಸ್ತಿ ಸಪೋರ್ಟರ್ ಪೂಜಕ್ಕ. ಪ್ರಜ್ಜು ಅಂತ. ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಅಕ್ಕ? ನಾವಿಷ್ಟು ದಿನ ಸೇಮ್ ಆನ್ಸರ್ ತಮ್ಮ ಇದೆ. ನಂಗೆ ಪಾಪು ಬಿಡಲ್ಲ, ಅವಳಿಗೆ ಚಿಕ್ಕ ಪಾಪು ಬಿಡಲ್ಲ, ಹಂಗಾಗಿ ಮಧ್ಯ ನಮ್ದು ವ್ಲಾಗ್ಸ್ ಬಿಡ ಚೂರ್ ತಡ ಆಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ವ್ಲಾಗ್ಸ್ ಇದಾವೆ, ನೀವು ಇದಾವೆ, ಎಡಿಟ್ ಮಾಡಕ್ ಟೈಮ್ ಅಲ್ಲ. ನಿಮ್ ವ್ಲಾಗ್ಸ್ ಕೇಳ್ತಿದ್ದೀರಿ ಅನ್ನೋದೇ ಒಂದು ಖುಷಿ. ಆಕ್ಚುಲಿ ವೆಯ್ಟ್ ಮಾಡ್ತಿದ್ದಾರೆ ಅಂತ ಮಾಡ್ತೀವಿ. ಈಗ ನೋಡಿ ಇವರು ನಮ್ಮ ಬ್ಲಾಗ್ಸ್ ಕೇಳಿದ್ರು ಅಥವಾ ಸ್ಟೋರಿ ಕೇಳಿದ್ರೋ ಗೊತ್ತಾಗಿಲ್ಲ, ಆದ್ರೆ ಬ್ಲಾಗ್ಸ್ ನೋಡುತ್ತಮ್ಮ. ಶುಭಕ್ಕ, ನಿಮ್ಮಿಬ್ರು ಲೈಫ್ ಸ್ಟೋರಿ ಅವತ್ತು ಶೇರ್ ಮಾಡಿ. ಲೈಫ್ ಏನು ನಾವೇ ನಿನಗೆ ಗೊತ್ತು, ಲೈಫ್ ಸ್ಟೋರಿ ನೀನ್ ಶೇರ್ ಮಾಡ್ಕೊಳ್ಳೋಣ ಅಂದ್ರೆ ಅವ್ಳು ಕೇಳ್ತಿರೋದು ನಮ್ಮ ಪರಿಚಯ ಇನ್ನೊಬ್ರಿಗೆ ಆಗ್ಲಿಲ್ಲ. ಆಲ್ರೆಡಿ ಎಲ್ಲ ಪರಿಚಯ ಆನ್ಸರ್ ಮಾಡಿದಾಗ ನಮ್ಮ ಪರ್ಸನಲ್ ಕ್ವಶನ್ಸ್ ಎಲ್ಲ ಹೇಳ್ಬಿಟ್ಟಿದೀವಿ. ಈಗ ಜಸ್ಟ್ ನಾರ್ಮಲ್ ಆಗಿ ರ್ಯಾಂಡಮ್ ಆಗಿ ಹಾಕಿರೋ ಕ್ವಶನ್ ಆನ್ಸರ್ಗಳು ರ್ಯಾಂಡಮ್ ಆಗಿ ಆನ್ಸರ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಶುಭಂಗ್ ಹೇಳಲೇಬೇಕಪ್ಪ, ನಮ್ ಫಸ್ಟು ಕ್ಯಾಮ್ರಾ ವುಮೆನ್ ಅಂದ್ರೆ ನಮ್ ಶುಭನೇ. ರೀಸೆಂಟ್ ಆಗಿ ಬಂದಿಲ್ಲ ವಿಡಿಯೋನ ಮಾಡೋಣ ಅಂದ್ರೆ, ದೀಪಾವಳಿ ಟೈಮಲ್ಲಿ ಬಂದ್ರೆ ಯಾರು ಮಾಡ್ತಾರೆ, ಅದಕ್ಕೆ ಅವಳು ಹಾಗೆ ಹೋಗ್ಬಿಟ್ಲು, ಮಾಡೋಕ್ಕಾಗಿಲ್ಲ, ಸಾರಿ. ಅಡ್ಜಸ್ಟ್ ಮಾಡಿ. ನಿಮ್ಮಿಬ್ರು ಲೈಫ್ ಸ್ಟೋರಿ ಹೋಗಿದ್ದೇನಾ? ಓಕೆ, ನನ್ನ ತಮ್ಮ ಮಂಜು ಅಂತ. ಹಬ್ಬ ಮುಗೀತಾ, ಎಷ್ಟು ಕೊಡುಬು ತಿಂದ್ರಿ? ಈ ಕೊಡುಬು ಸುಮಾರು ತಿಂದ್ವಿ, ಈ ಕೊಡುಬು ಇನ್ನು ಯಾರು ಕೊಡ್ಲಿಲ್ಲ. ಈ ಕಡುಬು ಸುಮಾರು ಎಷ್ಟು ದಿನ ಸಾಧ್ಯ? ಬೆಳಿಗ್ಗೆ ಮುಂಚೆ ತಿಂಡಿಗೆ ಒಂದ್ ಸ್ವಲ್ಪ ತಿನ್ಬೋದು, ಆಮೇಲೆ ಮುಗೀತು. ಸ್ವಲ್ಪ ಅಡಚಣೆ ಆಗ್ತಿತ್ತು ಮಗು ಇರೋದ್ರಿಂದ. ಅಂಡ್ ಹಬ್ಬ ಮುಗೀತು ತಮ್ಮ. ಹಬ್ಬ ಮುಗಿಸಿ ಮಾರನೇ ದಿನ ವಿಡಿಯೋ ಮಾಡ್ತಾ ಇದ್ವಿ. ಅದ್ರ ಮಾರನೇ ದಿನ ದೀಪಾವಳಿ. ಓಕೆ, ಸುಮನ್ ಪೂಜಾರ್ ನಮಸ್ಕಾರ. ದೇವರು ದಯವಿಟ್ಟು ನಮ್ಮ ಯೂಟ್ಯೂಬ್ ನಂತರ ಸರಿ ಮಾಡಿಕೊಟ್ಟು ಹೋಗಿ ಬನ್ನಿ. ರಿಕ್ವೆಸ್ಟ್ ಮಾಡಿ ಸಾಕಾಗುತ್ತಪ್ಪ, ಇನ್ ಯಾವ ತರ ರಿಕ್ವೆಸ್ಟ್ ಮಾಡ್ಬೇಕು? ಬಾರೋ ಅಂದ್ರೂ ಬರಲ್ಲ, ಕೆಲಸದಲ್ಲಿ ಬಿಸಿ ಮ್ಯಾನ್. ಅಂಜನ್ ಟಿವಿ ರೆಸ್ಪಾನ್ಸ್ ಅಂತ. ಹಬ್ಬ ಜೋರಿತ್ತ ಅಂಜನ್ ಅವರು ಅಣ್ಣ. ಓಕೆ, ಹಬ್ಬ ಪರವಾಗಿಲ್ಲ. ಓಕೆ ಪಟಾಕಿನೂ ಜಾಸ್ತಿ ಹೊಡಿಲ್ಲ, ಆಸ್ ಯೂಶುವಲ್. ಎಲ್ಲ ಯಾರ ಮನೇಲೆಲ್ಲ ಹೆಂಗ್ ಮಾಡಿದಿರೋ ಅಷ್ಟೇ. ಹಬ್ಬ ಮಾಡ್ಬೇಕಲ್ಲ ಅಂತ. ಪ್ರದೀಪ್ ಊಟ ಆಯ್ತಾ? ಹಾ, ನಿನ್ನೆ ಕೇಳಿದ್ದು. ಓಕೆ, ಊಟ ಆಯ್ತು ಅಣ್ಣ. ಹಾ, ನಿಮ್ದು ಊಟ ಆಯ್ತಾ? ಓಕೆ, ಭಾಗ್ಯತೆ ಯೂಟ್ಯೂಬ್ ಚಾನಲ್ ಇದೆ ಭಾಗ್ಯದ್ದು. ಮತ್ತೆ ಆರಾಮ? ಹೇಗಿತ್ತು ದೀಪಾವಳಿ? ಆರಾಮಾಗಿದ್ದೀವಿ, ದೀಪಾವಳಿ ಚೆನ್ನಾಗಿದೆ. ನೀ ಬೆಂಗಳೂರಾಗಿದ್ದೆ, ದೀಪಾವಳಿ ಹೇಗ್ ಮಾಡಿದ್ಯಾ ಅಂತ ಹೇಳಿ ಫಸ್ಟ್. ಓಕೆ, ಫುಲ್ ಗಿಚ್ಚ. ಆಮೇಲೆ ಬಾರೆ ಬಂದ್ ಕರ್ದು ಎಷ್ಟು ಟೈಮ್ ಆಯ್ತು ನಿನ್ ನೋಡಿ. ಬಾ, ಇಬ್ರು ಸೇರಿ 3 ಜನ ಸೇರಿ ವಿಡಿಯೋ ಮಾಡೋಣ ಬಾ. ಹಾಗೆ 2 ಯೂಟ್ಯೂಬ್ ಚಾನಲ್. ರೋಹಿತ್ ಅಬೌಟ್ ಮೇ ವಿತ್ ಸಾಂಗ್ ಅಂತೆ. ಹಂಗಂದ್ರೆ ಅವನ ಬಗ್ಗೆ ಹೇಳಿ ಸಾಂಗ್ ಹಾಕ್ಬೇಕಂತೆ. ನಾವು ಈ ಯೂಟ್ಯೂಬ್ ಅಲ್ಲಿ ಯಾವ ಸಾಂಗ್ ಹಾಕನೋ ಬಾವಾ? ಹಂಗ ತಡೆ, ಇಲ್ಲಿಂದ ಒಂದ್ ಸಾಂಗ್ ಹೇಳ್ಬೇಕಲ್ಲ. ಇವು ಪೆದ್ದ ಎದವ ಈ ಮ್ಯಾಟರ್ ನಾಕು ಕನ್ನಡ ಹೇಳ್ಬೇಕಂದ್ರೆ ಅವ ದೊಡ್ಡ ನಿನ್ನ ಅತ್ತಿಗೆಮ್ಮ ಈ ತರ ಇಲ್ಲ ಇರೋನೊಬ್ನೇ ತಮ್ಮ, ಒಳ್ಳೆ ತಮ್ಮ ಅಲ್ಲ ಮಾವನ್ ಮಗ. ಆದ್ರೂ ಬಾವ್ ಅಂತ ಹೆಂಗ್ ಕರಿಯೋದು? ನನ್ಗಿಂತ ಸಣ್ಣವನು, ಅದಕ್ಕೆ. ಓಕೆ, ಸಾಂಗ್ ಮನಿಗ್ ಬಾರ ಹಾಕೊಡ್ತೀವಿ. ಇಲ್ಲಿ ನಾವು ಹೇಳ್ಬಿಟ್ರೆ ಇವರೆಲ್ಲ ಓಡೋಗ್ಬಿಡ್ತಾರೆ. ವಿನೋದ ಆಚಾರ್ಯ ನನ್ನ ಫ್ರೆಂಡ್ ವಿನೋ. ಮತ್ತೆ ಆರಾಮ? ಮಗಳು ಏನ್ ಮಾಡ್ತಾ ಇದ್ದಾಳೆ? ನೆನ್ಪಿದ್ಯಾ? ಮರ್ತು ಹೋಗಿದ್ಯಾ? ಮತ್ತೆ ನೀ ನೆನ್ಪು ಮಾಡ್ಕೋಬೇಕು, ಅದಕ್ಕೆ ನಾನು ಹಾಕಿದ್ದೀನಿ, ಯಾರು ನೆನ್ಪು ಮಾಡ್ಕೊಳ್ಳಿ ಅಂತ. ಓಕೆ ಮಗ, ಆರಾಮಿದ್ದೀನಿ ಕಣೆ. ಮಗಳು ಅಲ್ಲಿ ಆಟ ಆಡ್ತಾ ಇದ್ದಾಳೆ, ನಾವಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ದೆನ್ ಎಲ್ಲ ಫೈನ್.
ನೀನು ಫೈನಾ? ಏನು ಮಾಡ್ತಾ ಇದೀಯಾ? ಕಾಲ್ ಮಾಡು ವಿಡಿಯೋ ನೋಡಿದ ನಂತರ ಮಾತಾಡೋಣ. ನಾಯ್ಕ್ ಅಂತೆ. ನಿಮ್ಗೆ ಏಜ್ ಎಷ್ಟು? ಏಜನ್ನು ಕೇಳಬಾರದು, ನಾವು ಸಹ ಹೇಳಬಾರ್ದು ಅಷ್ಟೇ. ನೀವು ಎಷ್ಟು ಅನ್ಕೊಂತೀರೋ ಅಷ್ಟೇ. ನಮ್ಮನ್ನು ನೋಡಿದ್ರೆ ಓಕೆನಪ್ಪ. ಈಗ ನಾನು ನೋಡಿದ್ರೆ ಎಷ್ಟು ಏಜ್ ಅನ್ಸುತ್ತೆ ನಿಮಗೆ? ಅರೌಂಡ್ 30 ಒಳಗೆ ಅನ್ಕೊಳ್ಳಿ, ನೀವೇ ತಿಳ್ಕೊಳ್ಳಿ, ನಾವು ಹೇಳ್ಬಾರ್ದು. ಮುಗೀತ. ಅಲ್ಲ, ನಾವು 30ಕ್ಕಿಂತ ಕಡಿಮೆ. 30 ಒಳಗಿದ್ದೀವಪ್ಪ. ಓಕೆ, ಥ್ಯಾಂಕ್ ಯು. ಕಜ್ಜಾಯ ಖಾಲಿ ಆಯ್ತು. ಯಾರಿದು? ನಮ್ಮ ಮನೇಲಿ ಖಾಲಿ ಆಯ್ತು. ನಿಮ್ಮ ಮನೇಲಿ ಇದ್ರೆ ಕರಿ. ಶಶಿ ಇವನೇ ಶಶಾಂಕ. ನಮ್ಮ ಮನೇಲಂತೂ ಖಾಲಿ ಆಯ್ತು. 2 ಹೋಳಿಗೆ ಕಿಶುಗಂತ ಇಟ್ಟಿದ್ದೀನಿ ಅಷ್ಟೇ. ಅವನು ಹೇಳಿದ, ಚಿಕ್ಕಮ್ಮ ನಾ ಬರ್ತೀನಿ, ನಂಗೆ 2 ಹೋಳಿಗೆ ಇಟ್ಟಿರೋ ಅಂತ. ಅವನಿಗೋಸ್ಕರ 2 ಹೋಳಿಗೆ ಇಟ್ಟಿದ್ದೀನಿ ಅಷ್ಟೇ. ನೀನಂತೂ ಹಬ್ಬ ಕರಿಬೇಡ. ಕಜ್ಜಾಯ ಖಾಲಿ ಆಯ್ತಾ ಅನ್ನು. ಫ್ರೆಂಡ್ ಲೋಹಿತಾ ಸುಬ್ಬಿ ಅಂತ ಹಾಕಿದ್ದಾನೆ. ನಾನಂತೂ ಸುಬ್ಬಿ ಅಲ್ಲ, ಐ ಆಮ್ ಪಿಂಕಿ, ಯುನೋ. ಅದೆಲ್ಲ ಹೇಳ್ಬಿಡ್ತೀನಿ, ಹುಡುಗಿ ಹುಡ್ಕೊಡ್ಬೇಕಂತ. ಹೌದಾ? ಪಿಂಕಿ ನೀನು ಸೇರಿ ಹುಡುಗಿ ಹುಡ್ಕೊಡಿ. ಈಗ ಯೂಟ್ಯೂಬ್ ಚಾನಲ್ ಅಲ್ಲೇ ಹೇಳ್ಬಿಡ್ತೀವಿ, ಅಡ್ಡಿಲ್ವಾ? ನನ್ನ ಫ್ರೆಂಡ್ ಒಳ್ಳೆ ಕೆಲಸದಲ್ಲಿದ್ದಾನೆ. ಅವ್ನು ಎಷ್ಟು ಅರೌಂಡ್ 50 ಅನ್ಸುತ್ತೆ ಬರ್ತಿದೆ. ಅವನಿಗೆ ಈಗ ಮ್ಯಾನೇಜರ್ ಪೋಸ್ಟ್ ಏನೋ ಆಗಿದೆ. ಅದು ಡೀಟೇಲ್ ಆಗಿ ಇನ್ನೊಂದಿನ ಹೇಳ್ತೀನಿ. ಸಿಗ್ತಾರೆ. ಇಲ್ಲ ಅವನಿಗೆ ಬೇಕಂತೆ. ಯಾರು ಒಳ್ಳೆ ಹುಡುಗಿಯರಿದ್ರೆ ನಂಗೆ ನಂಬರ್ ಸೆಂಡ್ ಮಾಡಿ, ನಾನು ಅವನಿಗೆ ಹೇಳ್ತೀನಿ. ಸಾಕೇನಾ? ಇನ್ನೂ ಏನಾರು ಹೇಳ್ಬೇಕಾ? ಇನ್ನೊಂದಿನ ಒಂದು ಫುಲ್ ಡೀಟೇಲ್ಸ್ನ ನಾನು ನಿಮ್ಗೆ ಹೇಳ್ತೀನಿ. ಕಾವ್ಯ, ಹಾಯ್ ಅಕ್ಕ, ಹೇಗಿದ್ದೀರಾ? ಇದ್ಯಾರು ಕಾವ್ಯ ಅಂದ್ರೆ ಗೊತ್ತಿಲ್ಲ. ಹಾಯ್, ನಾನು ಸೂಪರು, ಇವಳು ಸೂಪರು. ಥ್ಯಾಂಕ್ ಯು. ನೀವ್ ಹೇಗಿದ್ದೀರಾ? ನಿಶಾಂತ್ ಫೋನ್ ತಗೊಂಡ್ರ? ಇಲ್ಲ ತಮ್ಮ, ನೋಡು ನನ್ನ ಅಪ್ಪಾಜಿ ಫೋನ್ ಇದಿಷ್ಟು ಡಿಸ್ಪ್ಲೇ ಕಿತ್ತೋಗಿತ್ತಾ, ಅದಕ್ಕೆ ನಾನು ಹೊಸನಾಗಿರೋ ಹೋಗಿ ಬರೋಳಗೆ ನಾ ಇದು ಸರಿ ಮಾಡಿಸ್ಬಾರ್ದು, ಹೊಸ ಫೋನ್ ತಗೋಣ ಅಂತಿದ್ದೆ. ನಾ ಹೋಗಿ ಬರೋದಕ್ಕೆ ಡಿಸ್ಪ್ಲೇ ಹಾಕ್ಸಿ ಬ್ಯಾಕ್ ಪೌಚ್ ಹಾಕಿ ಹೊಸ ಮೊಬೈಲ್ ಮಾಡಿಕೊಟ್ಟಿದ್ದಾರೆ. ಸಾಕು ನಿಂಗೆ ಇಟ್ಕ ಅಂತ. ನಾನು ಏನು ಮಾಡಲಿ? ಹೊಸ ಫೋನ್ ಕೇಳ್ಬಿಡ್ತಾಳೆ ಅಂತ ಇದನ್ನೇ ಸರಿ ಮಾಡಿಸ್ಕೊಟ್ಬಿಟ್ಟಿದ್ದಾರೆ. ನಮ್ಮ ಮನೆಯವ್ರು ಆ್ಯಕ್ಚುಲಿ ನಾನು ಕರ್ಕೊಂಡು ಹೋಗೋರಾಗಿದ್ರು. ಬೇಡ ಬೇಡ ಬೇಡ, ಇನ್ನೊಂದು 10 ದಿನ ಲೇಟ್ ಆಗಲಿ ಅಂತ ಇದನ್ನ ಸರಿ ಮಾಡಿಸ್ಕೊ ಬಂದಿಟ್ಟಿದ್ದಾರೆ. ನೆಕ್ಸ್ಟ್ ಓಕೆ, ಆದಷ್ಟು ಬೇಗ ನಿಮ್ಮ ಆಶೀರ್ವಾದದಿಂದ ಒಳ್ಳೆ ಫೋನ್ ಬರಲಿ. ಇನ್ನೊಂದು 15 ಡೇಸಲ್ಲಿ ತಗೋಬೋದು. ಇದು ನಮ್ಮ ಅಪ್ಪನಿಗೆ ಯಕ್ಷಗಾನ ನೋಡೋಕೆ, ಅವಾಗ ಅದಕ್ಕೆ ಅಂತಾನೆ ಸರಿ ಮಾಡಿಸ್ಕೊ ಬಂದಿರೋದು ಅವರು. ಅದು ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸುಮಾ ಇದೀಗ ಸುಮು ಅಂತೆ, ಸುಮು ಇದೀಗ ಅಂತೆ. ಇದು ಅಣ್ಣ ಯಾರು? ನೀವು ಯಾಕೆ ಇಷ್ಟು ಚೆನ್ನಾಗಿದ್ದೀರಾ ಅಂದ್ರೆ ರೆಸ್ಪೆಕ್ಟ್ ಕೊಟ್ಟು ಹೇಳಿದ್ದಾರೆ. ಅಂದ್ರೆ ನಾನು ನೀನು ಇಬ್ರು ಚೆನ್ನಾಗಿದೀವ. ಆಕ್ಚುಲಿ ಈಗ ನೋಡಿ ನಾವು ಚೆನ್ನಾಗಿದ್ದೀವಿ ಅಂದ್ರೆ ಓಕೆ, ಯಾಕಂದ್ರೆ ನಾವು ಯಾವ ಫಿಲ್ಟರ್ ಹಾಕದೆ ವಿಡಿಯೋ ಮಾಡ್ತಾರ. ಅಣ್ಣ, ಸಾಯಿ ಪಲ್ಲವಿನ ಸೆಕೆಂಡ್ ನ್ಯಾಚುರಲ್ ಬ್ಯೂಟಿ. ಥ್ಯಾಂಕ್ಸ್ ಅಣ್ಣ. ತಡಿ ಆಗಲಕ್ಕಂತೀನಿ. ಶೋಕಿ ಅಲ್ಲ, ತಲೆನೋವು. ಅಕ್ಕ ಪ್ರವೀಣ್ ಅಂತ ಯಾರೋ ತಮ್ಮ ಅನ್ಸುತ್ಕೊಂಡು, ನಂಗೆ ಗೊತ್ತಿಲ್ಲ ಇವರು. ನನಗೆ ನಿಜ ಹೇಳ, ಫ್ರಾಂಕಾಗಿ ಹೇಳ್ಬೇಕಂದ್ರೆ ನಂಗೆ ಈ DP ನೋಡಿದ ತಕ್ಷಣ ಯಾರಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ನಂಗೆ ಪರಿಚಯ ಇದ್ದಾರೆ ಅನ್ಸುತ್ತೆ ಈ ತಮ್ಮ, ಅದಕ್ಕೆ ಹಿಂಗೆ ಮೆಸೇಜ್ ಮಾಡಿದ್ದಾರೆ ತಿಂಕೋ. ನನಗೆ ತಕ್ಷಣಕ್ಕೆ ಯಾರಂತ ಗೊತ್ತಾಗ್ತಿಲ್ಲ. ಐ ಆಮ್ ಸೋ ಸಾರಿ. ಯಾವ್ದಾದ್ರು ಡೆಡಿಕೇಟ್ ಮಾಡ್ಬೇಕಂದ್ರೆ ಓಕೆ, ನಿಮಗೋಸ್ಕರ ಒಂದು ಹಾರ್ಟ್. ಥ್ಯಾಂಕ್ ಯು ಮೇಘಕ್ಕ. ನನ್ನ ಸಪೋರ್ಟ್ ಯಾವಾಗಲೂ ಹೀಗೆ ಇರುತ್ತೆ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಮೇಘು. ಆಕ್ಚುಲಿ ಹ್ಯಾಪಿ ಬರ್ತ್ಡೇ ಟು ಯು. ನಾಳೆ ಅವಳು ಬರ್ತಡೆ. ಹೌದಾ? ನನ್ನ ಚೈಲ್ಡ್ಹುಡ್ ಫ್ರೆಂಡು. ಅವಳ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ, ಅಷ್ಟು ನನ್ನ ಸಪೋರ್ಟ್ ಮಾಡಿ. ಇವಳಂದ್ರೆ ಜೀವ ಅವಳಿಗೆ. ನನ್ನ ಫೋಟೋ DP ಹಾಕೋತಾಳೆ, ವಾಲ್ಪೇಪರ್ ಹಾಕೋತಾಳೆ, ನಾನು ಎಲ್ಲಿ ಕರೆದ್ರು ಬರ್ತೀನಿ ಅಂತಾಳೆ. ನನ್ನ ಬಗ್ಗೆ ಯಾರು ಹೇಳಿದ್ರು ಬಿಟ್ಕೊಡಲ್ಲ, ಅಷ್ಟು ಪ್ರೀತಿಸ್ತಾಳೆ. 3-4 ಜನ ಚೈಲ್ಡ್ಹುಡ್ ಫ್ರೆಂಡ್ಸ್ ಇದ್ದಾರೆ. ಪೂರ್ಣಿಮಾ, ಆಶ್ರಿತಾ, ಮೇಘ, ಇವು 3 ಜನ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು. 4ನೇ ಕ್ಲಾಸಿಂದ ಫ್ರೆಂಡ್ಸು. ಈಗಲೂ ನನ್ನ ಜೊತೆ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಇಷ್ಟು ಪ್ಯೂರ್ ಹಾರ್ಟೆಡ್ ಫ್ರೆಂಡ್ಸ್ ಸಿಗೋದು ಅಪರೂಪ ಅನಿಸುತ್ತೆ. ಅದು ಒಬ್ಬೊಬ್ರಿಗೆ ಮಾತ್ರ, ಎಲ್ಲರಿಗೂ ಸಿಗಲ್ಲ ಇಂಥ ಫ್ರೆಂಡ್ಸು. ಇವಳು ಸಿಕ್ಕಿದೆ, ಇವಳು ತುಂಬ ಲಕ್ಕಿ. ಅದು ನನಗೂ ಇದ್ದಾರಪ್ಪ ನನ್ನ ಫ್ರೆಂಡ್ಸಿಗೆ. ಹೇಗಿರುತ್ತೆ? ಓಕೆ, ಕೇಳು ಅಂತ ಕೆಲವೊಂದು ನೋಡೋಕ್ಕಾಗಿಲ್ಲ, ಕೆಲವೊಂದು ನೋಡ್ತೀನಿ, ಒಂದು ಮಿಸ್ ಮಾಡಲ್ಲ. ಓಕೆ, ವ್ಲಾಗ್ಸ್ ಮಿಸ್ ಮಾಡದೆ ನೋಡು. ಏನು ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ಇನ್ನೂ ಚೆನ್ನಾಗಿ ಬೆಳೀಲಿ. ನಿಮ್ಮನ್ನ ನೋಡಿಕೊಂಡು ಅಸೂಯೆ ಪಡೋರಿಗೆ ಅಸೂಯೆ ಅಂತ ಏನಿಲ್ಲ, ಇಷ್ಟಪಡ್ಲಿ.
ಅದೇ ಅದೇ ಯಾರು ನೋಡದೇ ಇರಲಿ ಪರವಾಗಿಲ್ಲ, ಇಟ್ಸ್ ಓಕೆ. ನಿಮ್ಮಂತ ಸಪೋರ್ಟ್ ಇದೆಯಲ್ಲ ಫ್ರೆಂಡ್ಸ್, ಅಷ್ಟೇ ಸರ್. ಥ್ಯಾಂಕ್ ಯು ಅಂತ ಹೇಳ್ತೀನಿ. ನನ್ನ ಬೆಸ್ಟಿ ಇದ್ದಾಳೆ ಅಂದರೆ ನಾನು ಬಿಟ್ಕೊಡಲ್ಲ, ಜೊತೆಗೆ ಇರ್ಬೋದು, ಮಾತಾಡದೆ ಇರ್ಬೋದು, ಅವಳ ಮೇಲೆ ಪ್ರೀತಿ. ಅಯ್ಯೋ ಮೇಘಾ 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 ಥ್ಯಾಂಕ್ಸ್. ಇನ್ನೇನು ಹೇಳಕ್ ಬರಲ್ಲ, ಥ್ಯಾಂಕ್ಸ್ ಅಷ್ಟೇ. ಏನು ಹೇಳಿ ನಾನು ನಿನ್ನ ಬಗ್ಗೆ. ಥ್ಯಾಂಕ್ ಯು. ನಾನು ನಿನ್ನ ಜೊತೆಗೆ ಇರ್ತೀನಿ, ಯಾವಾಗಲೂ ಜೊತೆಗೆ ಇರ್ತೀನಿ. ಥ್ಯಾಂಕ್ ಯು. ನಾನು ಇರೋ ತನಕ ಇರುತ್ತೆ, ಇದರಿಂದ ಚೆನ್ನಾಗಿ ಮಾಡಿ ವಿಡಿಯೋ ಹಾಕಿ. ಓಕೆ, ಥ್ಯಾಂಕ್ ಯು. ವಿಡಿಯೋ ಮಾಡ್ತೀವಿ. ಲವ್ ಯು ಚಿನ್ನಿ. ಅವಳೇ ಲವ್ ಯು ಅಂತ ಹಾಕಿದ್ದಾಳೆ. ಓಕೆ, ಲವ್ ಯು ಟು. ಚೇತು ಸಿಸ್ಟರ್, ನಿನ್ನ ನಗು ತುಂಬ ಈಗ ಯಾವಾಗಲೂ ಹೀಗೆ ಯಾವಾಗಲೂ ಇರು. ನಗು ನಿನ್ಗೆ ಇಷ್ಟ ಆಗಿದ್ಯಾಪ್ಪ? ನಗು ಅಂತ ಮಾತ್ರ ಹೇಳ್ಬೇಡಮ್ಮ. ಓಕೆ, ಈ ಮೊಬೈಲ್ ಈಗ ಸೈಡಿಗೆ ಇಡೋಣ. ನನ್ನ ನಗು ನೀ ಇಷ್ಟ ಅಂದ್ಯಲ್ಲ ಅಕ್ಕ, ನಿಂಗೋಸ್ಕರ ಒಂದು ನಗು ಆಡ್ತೀನಿ ನೋಡು. ಅಯ್ಯಪ್ಪ ನಗ್ತಾವಳೆ ನೋಡು. ನೋಡಿ ಹಿಂಗೆ ಮಾಡ್ತಾರ ಗೊತ್ತಾ, ಯಾರಿಗೂ ಇಷ್ಟ ಇಲ್ಲ ನನ್ನ ನಗು ಅಂದ್ರೆ. ನಾನು ನೋಡಿ ಹೊರಗಡೆ ಜನರೇ ಮೆಚ್ಕೋಬೇಕು. ಒಂದು ಫ್ರೇಮಲ್ಲಿ ಇವಳೆ ನಗ್ತಿರ್ತಾಳ ನಗಡ. ಈ ತರ ಹಿಂಸೆ ಕೊಟ್ರೆ ಜನಗಳು ಯಾರು ಬದುಕ್ತಾರೆ ಗುರು? ಆಯ್ತಾನೆ, ಇವಳಂತೂ ಹೇರ್ ಸ್ಟೈಲ್ ಮಾಡೋದ್ರಲ್ಲಿ ನನ್ಗೆ ವಿಡಿಯೋನೇ ಆನ್ ಮಾಡಕ್ ಬಿಡೋದಿಲ್ಲ. ರೆಡಿನಾ? ಓಕೆ. ಇದು ಓಕೆನಾ ಹೇರ್ ಸ್ಟೈಲ್ ನಿಂಗೆ? ನಂಗೆ ಓಕೆ, ಆದರೆ ಎಲ್ಲರೂ ಬೈತಾರೆ, ಏನು ಕರಡಿ ಥರ ಕೂದಿ ಬಿಟ್ಕೊಂಡಿದ್ಯಾ ಅಂತ. ಆದರೆ ನನ್ನ ಕಷ್ಟ ಯಾರಿಗೂ ಗೊತ್ತು. ನಾನು ನಿಮ್ಗೆ ಇಲ್ಲೇ ಲೈವಲ್ಲಿ ತೋರಿಸ್ಬಿಡ್ತೀನಿ. ನನ್ನ ಹೇರ್ ಸ್ಟೈಲ್ ಅಂದರೆ ಯಾವಾಗಲೂ ಹಿಂಗೆ ಮಾಡಿ ಒಂದು ಜಡೆ ಹಾಕ್ಬಿಡ್ತೀನಾ. ಇದು ಒಂಥರ ಹಳ್ಳಿ ಗುಗ್ಗು ಥರ ಕಾಣ್ತೀಯ, ಆಂಟಿ ಥರ ಕಾಣ್ತೀಯ ಅಂತ ಎಲ್ಲರೂ ಬೈತಾರೆ. ಅದಕ್ಕೆ ಬೇರೆ ಹೇರ್ ಸ್ಟೈಲ್ ಮಾಡಿದ್ರೆ ನಂಗೆ ಚೆನ್ನಾಗಿ ಕಾಣಲ್ಲ. ಇಲ್ಲಿ ಹಿಂಗೆ ತೆಗೆದು ಬಫ್ ಹಾಕಬೇಕು, ನಂಗೆ ಅದು ಇಷ್ಟ ಇಲ್ಲ. ನನಗೆ ಹೊರಗಡೆ ಅಂತೂ ಫ್ರೀ ಹೇರ್ ಬಿಟ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ವಿಡಿಯೋದಲ್ಲೇ ಆಸೆ ತೀರ್ಸ್ಕೊಬಿಡೋಣ ಅಂತ. ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ತೀರ್ಸ್ಕೊಳ್ಳೋಣ ಅಂತ ವಿಡಿಯೋದಲ್ಲಿ ಫ್ರೀ ಹೇರ್ ಬಿಟ್ಕೊಂತೀನಿ. ನಂಗೆ ಫ್ರೀ ಹೇರ್ ಅಂದ್ರೆ ತುಂಬ ಇಷ್ಟ ಆಯ್ತಾ. ಓಕೆ, ಚೆನ್ನಾಗಿ ಕಾಣಿಸ್ತೀನಿ. ಓಕೆ, ನಾ ವಿಡಿಯೋ ಶುರು ಮಾಡೋಣ. ಓಕೆ, ರೆಡಿ. ಮುಗುತ್ತಾ? ಇನ್ನೊಂದು ಕ್ವಶನ್ ಇದೆ. ನಿಮ್ಮ ವಾಲ್ಪೇಪರ್ ತೋರಿಸಿ. ಸ್ಕ್ರೀನಿಂದು ದೇವರು ಆಲ್ವೇಸ್ ಮೈ ಗಾಡ್. ಈಶ್ವರನ ಸಿಕ್ಕಾಪಟ್ಟೆ ಲವ್ ಮಾಡ್ತಾಳೆ. ನಂದು ತಾಯಿ ದೇವರು. ನಾನು ಫೋಟೋನ ಇಲ್ಲಿ ಆ್ಯಡ್ ಮಾಡಿಟ್ಟಿರ್ತೀನಿ ನನ್ನ ಫೋನ್. ತಾಯಿ ದೇವರು, ನನ್ನ ತಂದೆ ದೇವರು. ನಾನಲ್ಲಿ ವಿಡಿಯೋನ ಇಟ್ಟಿದ್ದೀನಿ ಫೋನ್ನ. ನಾನು ವಾಲ್ಪೇಪರ್ ಏನು ಇಟ್ಟಿದ್ದೀನಿ ಅಂತೇಳಿ ಹಾಕ್ತೀನಿ. ಓಕೆ, ನಂದು ಆಲ್ವೇಸ್ ನಾನು ಮೊಬೈಲ್ ಯಾವಾಗ ತಗೊಂಡಿದ್ದೀನೋ ಅವಾಗ್ಲಿಂದ ಇದೇ ಫೋಟೋ ಇರೋದು. ಆಲ್ಮೋಸ್ಟ್ ಎಷ್ಟು ವರ್ಷ ಆಯ್ತಾ? ನಾನು ಒಂದು 5 ವರ್ಷ ಆಯ್ತಾ ಮೊಬೈಲ್ ಯೂಸ್ ಮಾಡ್ತಾ. ಒಂದೇ ವಾಲ್ಪೇಪರ್. ನಲ್ಲಿ ಕ್ವಶನ್ಸ್ ಎಲ್ಲ ಮುಗಿದ್ವು. ನಾನು ಹಾಕಿರ್ಲಿಲ್ಲ, ನನ್ಗೇನು ಕ್ವಶನ್ಸ್ ಏನು ಬಂದಿಲ್ಲ. ಇವಳು ಮಾತ್ರ ಕೇಳಕ್ಕಿಡಿದೆ. ನಾನು ಬಿಸಿಲಿ ನಾನು ಮಾಡಕ್ಕೆ ಆಗಿರ್ಲಿಲ್ಲ. ಪಾಪ ನಿನ್ನೆನೆ ಬಂದ್ಲಿ ಈ ವಿಡಿಯೋ ಮಾಡಬೇಕು ಅಂತ. ನನ್ನ ಕೆಲಸದಲ್ಲಿ ಹಾಗೆ ಮನೆಗೆ ವಾಪಸ್ ಬಂದ್ಬಿಟ್ಟು ಅದು ಅರ್ಧಂಬರ್ಧ ವಿಡಿಯೋ ಆಯ್ತು. ಮತ್ತೀಗ ಸ್ಟಾರ್ಟಿಂಗ್ ಹೊಸದಾಗಿಂದ ಮಾಡಿ ಇವಾಗ ಎಡಿಟ್ ಮಾಡಬೇಕು. ಓಕೆ, ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಹೊಸ ಬಟ್ಟೆನೂ ಹಾಕೊಂಡು ವಿಡಿಯೋ ಮಾಡಾಯ್ತು. ಮನೇಲಿ ಹಾಕೊಂಡಿರೋ ಬಟ್ಟೆನೇ ನಿಮ್ಮ ನೋಡಿ ಸಾಕಾಗಿದೆ ಅದರಲ್ಲೇ ಅಂತ. ಓಕೆ, ಇವತ್ತು ಚೆನ್ನಾಗಿ ಕಾಣ್ತಿದ್ವಾ? ಚೆನ್ನಾಗಿ ಕಂಡ್ರೆ ಒಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಪೇಷನ್ಸ್ ಇಟ್ಕೊಂಡು ನಮ್ಮ ಹಾರಾಟ, ಕಿರ್ಚಾಟ, ಕೂಗಾಟನ ಸ್ವಲ್ಪ ಅವಾಗ ನಮ್ಮನೆ ಪಾಪದು ವಾಯ್ಸ್ ಬರ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದನ್ನೆಲ್ಲ ತಡ್ಕೊಂಡು ಫುಲ್ ವಿಡಿಯೋ ನೋಡಿದ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಹಾಗೆ ನೆಕ್ಸ್ಟು ಇನ್ನೂ ಡಿಫ್ರೆಂಟ್ ಆಗಿರೋ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ಒಂದೇ ವ್ಲಾಗ್ಸ್ ಬೇಡ, ಒಂದೇ ಪ್ರ್ಯಾಂಕ್ ಬೇಡ, ಅಥವಾ ಒಂದೇ ಏನು ಗದ್ದೆ ಹಳ್ಳಿ ತೋರ್ಸೋದು ಬೇಡ. ಅದೆಲ್ಲರೂ ನೋಡೇ ಇರ್ತಾರೆ. ಯಾವುದಾದ್ರು ಡಿಫ್ರೆಂಟ್ ಆಗಿರೋ ವಿಡಿಯೋನ ನೀವು ಕಲಿದೇ ಇರೋದನ್ನ ಹೊಸದಾಗಿ ಕಲ್ಸಕ್ಕೆ ಟ್ರೈ ಮಾಡ್ತೀನಿ. ನೀವು ರೂಢಿ ಇಲ್ಲದೇ ಇರೋದನ್ನ ಹೊಸದಾಗಿ ರೂಢಿ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಜೊತೆ ಯಾವಾಗಲೂ ನಿಮ್ಮ ಸಪೋರ್ಟು ನೀವು ಹೀಗೆ ಇರಬೇಕು. ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.